ಬಸ್ಸಿನಲ್ಲಿ ಮಹಿಳೆಯ ಬ್ಯಾಗ್ ಕದಿಯುತ್ತಿದ್ದ ಕಳ್ಳಿ ಅಂದರ್. ಕೋಲಾರದ ಮಾಲೂರು ಪೊಲೀಸರಿಗೆ ಸಿಕ್ಕಬಿದ್ದ ಲೇಡಿ ಕಳ್ಳಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಲೇಡಿ ಕಳ್ಳಿಯನ್ನ ಸರಿಯಾಗಿ ನೋಡ್ಬಿಡಿ. ನೋಡೋದಕ್ಕೆ ಮುಸುರೆ ಕೆಲಸ ಮಾಡ್ಕೊಂಡು ಇರೋ ಮಹಿಳೆ ತರ ಕಾಣ್ತಾಳೆ. ಆದ್ರೆ ಈಕೆ ಹಲವು ದಿನಗಳಿಂದ ಕಳ್ಳತನಕ್ಕೆ ಇಳಿದುಕೊಂಡು ಈಗ ಪೊಲೀಸರ ಕೈಗೆ ತಗಲಾಕಿಕೊಂಡಿದ್ದಾಳೆ ನೋಡಿ. ಬೈ ಈಕೆ ಕೋಲಾರದ ಮಾಲೂರು ಬಸ್ಸುಗಳಲ್ಲಿ ಸಂಚರಿಸುತ್ತಿದ್ಲು. ಪ್ರಯಾಣಿಕಳ ವೇಷದಲ್ಲಿ ಸಂಚರಿಸುತ್ತಿದ್ದ ಈ ಲೇಡಿ ಪುರುಷರು ಮತ್ತು ಮಹಿಳೆಯರ ಬ್ಯಾಗ್ ಮತ್ತು ಪರ್ಸ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ಲು ಕಣ್ರಿ. ಜನರ ಗಮನ ಬೇರೆಡೆ ಇದ್ದಾಗ ಪರ್ಸ್, ಚಿನ್ನದ ಸರ ಕಳ್ಳತನ ಮಾಡಿ ಅಲ್ಲಿಂದ ಇಳಿದ್ ಬಿಡ್ತಿದ್ಲು. ಅದರಲ್ಲೂ ತುಂಬಿದ ಬಸ್ಗಳನ್ನ ಏರಿದಾಗ ಈಕೆಯ ಕೈ ಚಾಳಕ ಸುಲಭವಾಗಿ ಮಾಡಿಬಿಡ್ತಿದ್ಲು. ಜುಲೈ 22ರಂದು ಕೂರ ಹೊಸರಳ್ಳಿ ಗ್ರಾಮದ ಗಿರಿಜಮ್ಮ ಸರ ಕಳ್ಳತನವಾಗಿತ್ತು ನೋಡಿ. ಇವರು ಮಾಲೂರು ಬಸ್ ನಿಲ್ದಾಣದ ಕೊರಸ ಹೊಸನಹಳ್ಳಿ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ನಲ್ಲಿ ಚಿನ್ನದ ಸರ ಕದಿಯಲಾಗಿತ್ತು. ಬ್ಯಾಗಿನಲ್ಲಿದ್ದ ಸುಮಾರು 6 ಲಕ್ಷ ಬೆಲೆ ಬಾಳುವ 38 ಗ್ರಾಂ ಮಾಂಗಲ್ಯ ಸರ ಕಳ್ಳತನವಾಗಿತ್ತು. ಇದರಿಂದ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ರು ಕಣ್ರಿ. ಪೊಲೀಸರು ಆ ದಿನದ ಸಿಸಿಟಿವಿ ಚೆಕ್ ಮಾಡಿದ್ರು. ಹಾಗೆ ಬಸ್ ನಿಲ್ದಾಣದಲ್ಲಿ ಅನುಮಾನ ಬರುವಂತೆ ಓಡಿ ಹೋದ ಮಹಿಳೆಯ ಬೆನ್ನಟ್ಟಿದ್ದಾಗ ಕಳ್ಳಿ ತಗಲಾಕೊಂಡಿದ್ದಾಳೆ. ಈಕೆ ತಮಿಳುನಾಡು ಮದುರೈ ಜಿಲ್ಲೆಯ ಕಡಲಪೂರು ಗ್ರಾಮದ ಮಧು ಅಲಿಯಾಸ್ ವಿಜಯ ಬಂಧಿತ ಆರೋಪಿ. ಮಹಿಳೆಯರೇ, ಬಸ್ನಲ್ಲಿ ನಿಮ್ಮ ಸುತ್ತಮುತ್ತ ನಿಂತಿರುವ ಜನರ ಮೇಲೆ ನಿಗಾ ವಹಿಸಿ. ನಿಮ್ಮ ಕೊರಳಲ್ಲಿರುವ ಚಿನ್ನದ ಸರ ಯಾವ ಕ್ಷಣದಲ್ಲಾದ್ರೂ ಕಣ್ಮರೆಯಾಗಬಹುದು. ಯಾವುದಕ್ಕೂ ಎಚ್ಚರ ಎಚ್ಚರ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.